ಹಾಗೆ ಸಂಪರ್ಕದಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ತನ್ನ ನರಿಮುದ್ದಿಯನ್ನ ಇನ್ನೂ ಬಿಟ್ಟಿಲ್ಲ. ಇವತ್ತು ಭಾರತ ಸಜ್ಜಾಗಿ ನಿಂತಿದೆ, ಸನ್ನದ್ಧವಾಗಿದೆ, ತನ್ನ ಮೂರೂ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಅಂತ ಗೊತ್ತಿದ್ರೂ ಕೂಡ ಪದೇ ಪದೇ ನರಿಬುದ್ಧಿಯ ಪ್ರದರ್ಶನ ಮಾಡ್ತಾ ಇದೆ ಪಾಕಿಸ್ತಾನ. ಕೇವಲ 7 ದಿನಗಳಲ್ಲಿ 17 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಎಲ್ಒಸಿಯಲ್ಲಿ ಪಾಕಿಸ್ತಾನದಿಂದ ನರಿಬುದ್ಧಿ ಪ್ರದರ್ಶನ ಆಗ್ತದೆ. ಸತತ 7ನೇ ದಿನವೂ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಕುಪ್ವಾರ, ಉರಿ, ಅಕ್ನೋರ್ ವಲಯದಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಭಾರತ ಸೇನೆ ಸುಮ್ಮನೆ ಇದೆ ಅನ್ಕೊಂಡಿದ್ದೀರಾ? ಸರಿಯಾಗಿ ಉತ್ತರ ಕೊಟ್ಟಿದೆ. ನಿಮ್ ಕಡೆಯಿಂದ 1 ಬುಲೆಟ್ ನುಗ್ಗಿ ಬಂದ್ರೆ ನಮ್ ಕಡೆಯಿಂದ 100 ಬುಲೆಟ್ಗಳು ಬರ್ತವೆ. 100 ಬುಲೆಟ್ಗಳು ಬರ್ತವೆ. ನೋಡಿ, ಗಡಿಯಲ್ಲಿ ಪಾಕ್ ಕಿತಾಪತಿ ಕಳೆದ 7 ದಿನದಲ್ಲಿ ಏನೆಲ್ಲ ಆಯ್ತು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, 22 ಏಪ್ರಿಲ್ ಉರಿ ಸೆಕ್ಟರ್ ಅಲ್ಲಿ ಸೀಸ್ ಫೈರ್ ವೈಲೇಷನ್ ಆಗಿತ್ತು. ಅದಾದ್ಮೇಲೆ 24ನೇ ತಾರೀಕು ಲೀಪಾ ವ್ಯಾಲಿಯಲ್ಲಿ ಪಾಕ್ ಕಿತಾಪತಿ ಮಾಡಿತ್ತು, ಅಲ್ಲಿ ಗುಂಡಿನ ಚಕಮಕಿ ಕೂಡ ಆಗಿತ್ತು. ಇನ್ನು 26ನೇ ತಾರೀಕು ನೀಲಂ ತುಟ್ಮಾರಿ ಗಲಿಯಲ್ಲಿ ಎರಡೂ ಭಾಗದಲ್ಲೂ ಕೂಡ ಸುಖಾಸುಮ್ಮನೆ ಫೈರಿಂಗ್ ಅನ್ನು ಮಾಡಿದೆ. 27ನೇ ತಾರೀಕು ಪೂಂಚ್ ಮತ್ತು ಕುಪ್ವಾರದಲ್ಲಿ ಕಿತಾಪತಿಯನ್ನು ತೆಗೆದಿದೆ. ಇನ್ನು 28ನೇ ತಾರೀಕು ಕುಪ್ವಾರ, ಅಕ್ನೋರ್, ಬಾರಾಮುಲ್ಲಾದಲ್ಲಿ 3 ಪ್ಲೇಸ್ ಅಲ್ಲಿ ಎಲ್ಒಸಿಯಲ್ಲಿ ಕಿತಾಪತಿಯನ್ನ ಮಾಡಿದೆ. 29ನೇ ತಾರೀಕು ಸಂದರ್ಬನಿ, ಪ್ರಗ್ವಾಲ್, ಅಕ್ನೋರ್, ನೌಶೇರಾದಲ್ಲೂ ಕೂಡ ಸೀಸ್ ಫೈರ್ ಉಲ್ಲಂಘನೆ ಆಗಿದೆ. ಇನ್ನು ನಿನ್ನೆ ಕುಪ್ವಾರ, ಉರಿ ಸೆಕ್ಟರ್, ಅಕ್ನೋರ್ ಅಲ್ಲಿ. ಆ ಬಳಿಕ ನೋಡಿ 7 ದಿನದಲ್ಲಿ ಏನೆಲ್ಲ ಆಯ್ತು ಅಂತೇಳಿ. ಈಗ ರಂಜಿತ್ ಬಳಿ ಹೋಗ್ತೀನಿ. ರಂಜಿತ್, 7 ದಿನದಲ್ಲಿ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ 17ಕ್ಕಿಂತ ಹೆಚ್ಚು ಬಾರಿ. ಭಾರತ ಸನ್ನದ್ಧವಾಗಿದೆ, 3 ಪಡೆಗಳಿಗೂ ಕೂಡ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ. ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋ ಭಯದಲ್ಲಿರುವಂತಹ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಿಲ್ವಾ? ನೋಡಿ ನಾಗೇಂದ್ರ ಬಾಬು, ಪಾಕಿಸ್ತಾನ ಈಗ ಅಂಡು ಸುತ್ತ ಮಂಜನಂತಾಗಿದೆ. ಹಾಗಾಗಿ ಪಾಕಿಸ್ತಾನ ಏನೂ ಮಾಡ್ಕೊಳ್ಳಿಕ್ಕಾಗದೆ ಕೈ ಹಿಸುಕಿಕೊಳ್ತಾ ಇದೆ. ಹಾಗಾಗಿ ಎಲ್ಒಸಿ, ಭಾರತದ ಎಲ್ಒಸಿಯಲ್ಲಿ ಈಗ ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸಿ ನಿರಂತರವಾಗಿ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಪಾಕಿಸ್ತಾನದ ಸೇನೆ ಭಾರತದ ಆರ್ಮಿಯನ್ನ ಗುರಿಯಾಗಿಸಿಕೊಂಡು ಅಲ್ಲಿ ದಾಳಿಯನ್ನ ಮಾಡ್ತಿರೋದು ಅಪ್ರಚೋದಿತ ಗುಂಡಿನ ದಾಳಿ. ಇದರ ವಿರುದ್ಧ 7 ಈ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ರಾತ್ರಿ ಹೊತ್ತಿಗೆ ಈ ದಾಳಿ ಹೆಚ್ಚಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮೊನ್ನೆ ಊರಿಗೆ ಹೋದಾಗ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ರು, ನಾವು ದಾಳಿ ಆದಾಗ ಬಂಕರ್ಗಳಲ್ಲಿ ಹೋಗಿ ಆಶ್ರಯವನ್ನ ಪಡೆತೀವಿ ಅಂತ ಹೇಳ್ತಾ ಇದ್ರು. ಇದಕ್ಕೆ ಭಾರತವು ಕೂಡ ಸರಿಯಾದ ಪ್ರತ್ಯುತ್ತರವನ್ನ ಕೊಟ್ಟಿತ್ತು. ಭಾರತದ ಡಿಎನ್ಜಿಒ, ಡೈರೆಕ್ಟರ್ ಜನರಲ್ ಆಫ್ ಆರ್ಮಿ ಆಪರೇಷನ್, ಇವರು ಪಾಕಿಸ್ತಾನದ ಡಿಎನ್ಜಿಒ, ಡೈರೆಕ್ಟರ್ ಜನರಲ್ ಆಫ್ ಆರ್ಮಿ ಆಪರೇಷನ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ನೀವು ಇದೇ ರೀತಿಯಾಗಿ ಕದನ ವಿರಾಮವನ್ನ ಉಲ್ಲಂಘಿಸಿ ಭಾರತದ ಮೇಲೆ ಗಡಿಯಲ್ಲಿ ಎಲ್ಒಸಿಯಲ್ಲಿ ದಾಳಿ ಮಾಡಿದ್ದೇ ಹೌದಾದ್ರೆ ನಾವು ಇದಕ್ಕೆ ಸರಿಯಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಿಮಗೆ ಅಂತೇಳಿ ಹೇಳಿದ್ದಾರೆ. ಅದಾಗಿ ನಿನ್ನೆಯೂ ಕೂಡ ಕುಪ್ವಾರದಲ್ಲಿ ಮತ್ತೆ ದಾಳಿಯಾಗಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯಾಗಿದೆ. ಆದರೆ ಭಾರತ ಅದನ್ನು ಸರಿಯಾಗಿ ಹಿಮ್ಮೆಟ್ಟಿಸಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗಿದೆ. ಭಾರತ ಈ ಸಂಭಾವ್ಯ ದಾಳಿ ಪಾಕಿಸ್ತಾನದ ಮೇಲೆ ಮಾಡುತ್ತೆ ಅನ್ನುವ ಆತಂಕದ ಹಿನ್ನೆಲೆಯಲ್ಲಿ ಭಾರತ ನಿಗೂಢವಾದ ಕಾರ್ಯಾಚರಣೆಯನ್ನ ಮಾಡಿ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡುತ್ತೆ ಅಂತೇಳಿ ಪಾಕಿಸ್ತಾನಕ್ಕೆ ಆತಂಕ ಇದೆ. ಹೀಗಾಗಿ ಭಾರತವನ್ನ ಬೆದರಿಸುವಂತ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ. ನೋಡಿ, ಕೆಲವು ಸೀಮಿತವಾದಂತಹ ಪಾಕಿಸ್ತಾನದ ಜಾಗಗಳು ಅಥವಾ ಪಾಕಿಸ್ತಾನದ ಗಡಿಯಲ್ಲಿ ಅಲ್ಲಿ ಎನಿ ಟೈಮ್ ಆರ್ಮಿ ಆಪರೇಷನ್ಗಳು ನಡೀತಾ ಇರುತ್ತೆ. ಪಾಕಿಸ್ತಾನದ ಆರ್ಮಿ ಆಪರೇಷನ್ಗಳು ಕೆಲವು ಸೀಮಿತವಾದಂತಹ ಜಾಗದಲ್ಲಿ ನಡೀತಾ ಇರುತ್ತೆ. ಆದ್ರೆ ಭಾರತದ ಈ ಸೇನಾ ಜೊತೆಗೆ ಭಾರತದ ಎಲ್ಲ ಯುದ್ಧ ಸಾಮಗ್ರಿಗಳು ಗಡಿಯಲ್ಲಿ ಡೆಪ್ಲಾಯ್ ಆಗ್ತಿರೋದ್ರಿಂದ ಕೆಲವು ಆಕ್ಟಿವ್ ಸ್ಪಾಟ್ಗಳಿಂದ ಪಾಕಿಸ್ತಾನ ಈಗ ಹಿಂದಕ್ಕೆ ಸರಿದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ತಕ್ಷಣಕ್ಕೆ ಏನಾದ್ರೂ ದಾಳಿ ಆಯ್ತು ಅನ್ನೋದಾದ್ರೆ ಪಾಕಿಸ್ತಾನಕ್ಕೆ ಅಲ್ಲಿಂದ ವಾಪಸ್ ಹೋದ್ರೆ, ಅಂದ್ರೆ ಹಿಂದಕ್ಕೂ ಹೋದ್ರೆ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಆಕ್ಟಿವ್ ಸ್ಪಾಟ್ಗಳಿಂದ ಪಾಕಿಸ್ತಾನ ಈಗ ಹಿಂದಕ್ಕೆ ಸರಿದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಭಾರತದ ಗಡಿಯಲ್ಲಿ ಎಲ್ಒಸಿಯಲ್ಲಿ ಭಾರತ ನಿರಂತರವಾಗಿ ಸೇನಾ ತಾಲೀಮನ್ನ ಮಾಡ್ತಾ ಇದೆ. ಕಾರ್ಯಾಚರಣೆ ಸಂಪೂರ್ಣ
ಸಂಪೂರ್ಣ ಮಾಹಿತಿಯನ್ನು ಸಶಸ್ತ್ರ ಪಡೆಯ ಎಲ್ಲ ಮುಖ್ಯಸ್ಥರುಗಳು ಕೂಡ ಪಡಿತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದನ್ನ ಬಹಳ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಆಗಿರಬಹುದು, ರಕ್ಷಣಾ ಸಚಿವರಾಗಿರಬಹುದು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಅಣತಿಯಂತೆ ಕಾರ್ಯಾಚರಣೆಗಳು ನಡೀತಾ ಇದೆ. ರಾಜತಾಂತ್ರಿಕವಾಗಿ ಹಾಗೆ ಜಾಗತಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕುವಂತ ಎಲ್ಲಾ ರೀತಿಯ ಪ್ರಯತ್ನವೂ ಕೂಡ ಭಾರತ ಮಾಡ್ತಾ ಇದೆ. ಅದೆಲ್ಲದರ ಹೊರತಾಗಿ ಈ ರೀತಿಯಾಗಿ ಕೈ ಹಿಸಿಕೊಳ್ಳುತ್ತಿರುವಂತಹ ಪಾಕಿಸ್ತಾನ, ಭಾರತ ಮಾಡಬಹುದಾದಂತಹ ಸಂಭಾವ್ಯ ದಾಳಿಯ ಆತಂಕದಲ್ಲಿರುವಂತಹ ಪಾಕಿಸ್ತಾನ ಈಗ ಒಂದು ರೀತಿಯಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ತೋಚದೆ ಗಡಿಯಲ್ಲಿ ಈ ರೀತಿಯ ದುಸ್ಸಾಹಸವನ್ನ ಮಾಡುವ ಪ್ರಯತ್ನ ಮಾಡ್ತಾ ಇದೆ. ಡಿಎನ್ಜಿಒ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹುಶಃ ಇವತ್ತೇನಾದ್ರೂ ದಾಳಿ ಆದ್ರೆ ಇನ್ನು ನಾಳೆ ನಾಡದಲ್ಲಿ ಪಾಕಿಸ್ತಾನ ಅದನ್ನ ಹೆಂಗೆ ಅರಗಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿ ರಂಜಿತ್ ಹಾಗೆ ಅಭಿಷೇಕ್. ಹಾಗೆ ಸಂಪರ್ಕದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ತನ್ನ ನರಿಮುದ್ದಿಯನ್ನ ಇನ್ನೂ ಬಿಟ್ಟಿಲ್ಲ. ಇವತ್ತು ಭಾರತ ಸಜ್ಜಾಗಿ ನಿಂತಿದೆ, ಸನ್ನದ್ಧವಾಗಿದೆ, ತನ್ನ ಮೂರೂ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಅಂತ ಗೊತ್ತಿದ್ರೂ ಕೂಡ ಪದೇ ಪದೇ ನರಿಬುದ್ಧಿಯ ಪ್ರದರ್ಶನ ಮಾಡ್ತಾ ಇದೆ ಪಾಕಿಸ್ತಾನ. ಕೇವಲ 7 ದಿನಗಳಲ್ಲಿ 17 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಎಲ್ಒಸಿಯಲ್ಲಿ ಪಾಕಿಸ್ತಾನದಿಂದ ನರಿಬುದ್ಧಿ ಪ್ರದರ್ಶನ ಆಗ್ತದೆ. ಸತತ 7ನೇ ದಿನವೂ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಕುಪ್ವಾರ, ಉರಿ, ಅಕ್ನೋರ್ ವಲಯದಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಭಾರತ ಸೇನೆ ಸುಮ್ಮನೆ ಇದೆ ಅನ್ಕೊಂಡಿದ್ದೀರಾ? ಸರಿಯಾಗಿ ಉತ್ತರ ಕೊಟ್ಟಿದೆ. ನಿಮ್ ಕಡೆಯಿಂದ 1 ಬುಲೆಟ್ ನುಗ್ಗಿ ಬಂದ್ರೆ ನಮ್ ಕಡೆಯಿಂದ 100 ಬುಲೆಟ್ಗಳು ಬರ್ತವೆ. 100 ಬುಲೆಟ್ಗಳು ಬರ್ತವೆ. ನೋಡಿ, ಗಡಿಯಲ್ಲಿ ಪಾಕ್ ಕಿತಾಪತಿ ಕಳೆದ 7 ದಿನದಲ್ಲಿ ಏನೆಲ್ಲ ಆಯ್ತು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, 22 ಏಪ್ರಿಲ್ ಉರಿ ಸೆಕ್ಟರ್ ಅಲ್ಲಿ ಸೀಸ್ ಫೈರ್ ವೈಲೇಷನ್ ಆಗಿದೆ. ಅದಾದ್ಮೇಲೆ 24ನೇ ತಾರೀಕು ಲೀಪಾ ವ್ಯಾಲಿಯಲ್ಲಿ ಪಾಕ್ ಕಿತಾಪತಿ ಮಾಡಿತ್ತು, ಅಲ್ಲಿ ಗುಂಡಿನ ಚಕಮಕಿ ಕೂಡ ಆಗಿದೆ. ಇನ್ನು 26ನೇ ತಾರೀಕು ನೀಲಂ ತುಟ್ಮಾರಿ ಗಲಿಯಲ್ಲಿ 2 ಭಾಗದಲ್ಲೂ ಕೂಡ ಸುಖಾಸುಮ್ಮನೆ ಫೈರಿಂಗ್ ಅನ್ನು ಮಾಡಿದೆ. 27ನೇ ತಾರೀಕು ಪೂಂಚ್ ಮತ್ತು ಕುಪ್ವಾರದಲ್ಲಿ ಕಿತಾಪತಿಯನ್ನು ತೆಗೆದಿದೆ. ಇನ್ನು 28ನೇ ತಾರೀಕು ಕುಪ್ವಾರ, ಅಕ್ನೋರ್, ಬಾರಾಮುಲ್ಲಾದಲ್ಲಿ 3 ಪ್ಲೇಸ್ ಅಲ್ಲಿ ಎಲ್ಒಸಿಯಲ್ಲಿ ಕಿತಾಪತಿಯನ್ನ ಮಾಡಿದೆ. 29ನೇ ತಾರೀಕು ಸಂದರ್ಬನಿ, ಪ್ರಗ್ವಾಲ್, ಅಕ್ನೋರ್, ನೌಶೇರಾದಲ್ಲೂ ಕೂಡ ಸೀಸ್ ಫೈರ್ ಉಲ್ಲಂಘನೆ ಆಗಿದೆ. ಇನ್ನು ನಿನ್ನೆ ಕುಪ್ವಾರ, ಉರಿ ಸೆಕ್ಟರ್, ಅಕ್ನೋರ್ ಅಲ್ಲಿ. ಆ ಬಳಿಕ ನೋಡಿ 7 ದಿನದಲ್ಲಿ ಏನೆಲ್ಲ ಆಯ್ತು ಅಂತೇಳಿ. ಈಗ ರಂಜಿತ್ ಬಳಿ ಹೋಗ್ತೀನಿ. ರಂಜಿತ್, 7 ದಿನದಲ್ಲಿ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ 17ಕ್ಕಿಂತ ಹೆಚ್ಚು ಬಾರಿ. ಭಾರತ ಸನ್ನದ್ಧವಾಗಿದೆ, 3 ಪಡೆಗಳಿಗೂ ಕೂಡ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ. ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋ ಭಯದಲ್ಲಿರುವಂತಹ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಿಲ್ವಾ? ನೋಡಿ ನಾಗೇಂದ್ರ ಬಾಬು, ಪಾಕಿಸ್ತಾನ ಈಗ ಅಂಡು ಸುತ್ತ ಮಂಜನಂತಾಗಿದೆ. ಹಾಗಾಗಿ ಪಾಕಿಸ್ತಾನ ಏನೂ ಮಾಡ್ಕೊಳ್ಳಿಕ್ಕಾಗದೆ ಕೈ ಹಿಸುಕಿಕೊಳ್ತಾ ಇದೆ. ಹಾಗಾಗಿ ಎಲ್ಒಸಿ, ಭಾರತದ ಎಲ್ಒಸಿಯಲ್ಲಿ ಈಗ ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸಿ ನಿರಂತರವಾಗಿ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಪಾಕಿಸ್ತಾನದ ಸೇನೆ ಭಾರತದ ಆರ್ಮಿಯನ್ನ ಗುರಿಯಾಗಿಸಿಕೊಂಡು ಅಲ್ಲಿ ದಾಳಿಯನ್ನ ಮಾಡ್ತಿರೋದು ಅಪ್ರಚೋದಿತ ಗುಂಡಿನ ದಾಳಿ. ಇದರ ವಿರುದ್ಧ 7 ಈ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ರಾತ್ರಿ ಹೊತ್ತಿಗೆ ಈ ದಾಳಿ ಹೆಚ್ಚಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮೊನ್ನೆ ಊರಿಗೆ ಹೋದಾಗ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ರು, ನಾವು ದಾಳಿ ಆದಾಗ ಬಂಕರ್ಗಳಲ್ಲಿ ಹೋಗಿ ಆಶ್ರಯವನ್ನ ಪಡಿತೀವಿ ಅಂತ ಹೇಳ್ತಾ ಇದ್ರು. ಇದಕ್ಕೆ ಭಾರತವು ಕೂಡ ಸರಿಯಾದ ಪ್ರತ್ಯುತ್ತರವನ್ನ ಕೊಟ್ಟಿತ್ತು. ಭಾರತದ ಡಿಎನ್ಜಿಒ, ಡೈರೆಕ್ಟರ್ ಜನರಲ್ ಆಫ್ ಆರ್ಮಿ ಆಪರೇಷನ್, ಇವರು ಪಾಕಿಸ್ತಾನದ ಡಿಎನ್ಜಿಒ, ಡೈರೆಕ್ಟರ್ ಜನರಲ್ ಆಫ್ ಆರ್ಮಿ ಆಪರೇಷನ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ನೀವು ಇದೇ ರೀತಿಯಾಗಿ ಕದನ ವಿರಾಮವನ್ನ ಉಲ್ಲಂಘಿಸಿ ಭಾರತದ ಮೇಲೆ ಗಡಿಯಲ್ಲಿ ಎಲ್ಒಸಿಯಲ್ಲಿ ದಾಳಿ ಮಾಡಿದ್ದೇ ಹೌದಾದ್ರೆ ನಾವು ಇದಕ್ಕೆ ಸರಿಯಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮಗೆ ಅಂತೇಳಿ ಹೇಳಿದ್ದಾರೆ. ಅದಾಗಿ ನಿನ್ನೆಯೂ ಕೂಡ ಕುಪ್ವಾರದಲ್ಲಿ ಮತ್ತೆ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯಾಗಿದೆ.
ಆದ್ರೆ ಭಾರತ ಅದನ್ನ ಸರಿಯಾಗಿ ಹಿಮ್ಮೆಟ್ಟಿಸಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗಿದೆ. ಭಾರತ ಈ ಸಂಭಾವ್ಯ ದಾಳಿ ಪಾಕಿಸ್ತಾನದ ಮೇಲೆ ಮಾಡುತ್ತೆ ಅನ್ನುವ ಆತಂಕದ ಹಿನ್ನೆಲೆಯಲ್ಲಿ ಭಾರತ ನಿಗೂಢವಾದ ಕಾರ್ಯಾಚರಣೆಯನ್ನ ಮಾಡಿ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡುತ್ತೆ ಅಂತೇಳಿ ಪಾಕಿಸ್ತಾನಕ್ಕೆ ಆತಂಕ ಇದೆ. ಹೀಗಾಗಿ ಭಾರತವನ್ನ ಬೆದರಿಸುವಂತ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ. ನೋಡಿ, ಕೆಲವು ಸೀಮಿತವಾದಂತ ಪಾಕಿಸ್ತಾನದ ಜಾಗಗಳು ಅಥವಾ ಪಾಕಿಸ್ತಾನದ ಗಡಿಯಲ್ಲಿ ಅಲ್ಲಿ ಎನಿ ಟೈಮ್ ಆರ್ಮಿ ಆಪರೇಷನ್ಗಳು ನಡೀತಾ ಇರುತ್ತೆ. ಪಾಕಿಸ್ತಾನದ ಆರ್ಮಿ ಆಪರೇಷನ್ಗಳು ಕೆಲವು ಸೀಮಿತವಾದಂತಹ ಜಾಗದಲ್ಲಿ ನಡೀತಾ ಇರುತ್ತೆ. ಆದ್ರೆ ಭಾರತದ ಈ ಸೇನಾ ಜೊತೆಗೆ ಭಾರತದ ಎಲ್ಲ ಯುದ್ಧ ಸಾಮಗ್ರಿಗಳು ಗಡಿಯಲ್ಲಿ ಡೆಪ್ಲಾಯ್ ಆಗ್ತಿರೋದ್ರಿಂದ ಕೆಲವು ಆಕ್ಟಿವ್ ಸ್ಪಾಟ್ಗಳಿಂದ ಪಾಕಿಸ್ತಾನ ಈಗ ಹಿಂದಕ್ಕೆ ಸರಿದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ತಕ್ಷಣಕ್ಕೆ ಏನಾದ್ರೂ ದಾಳಿ ಆಯ್ತು ಅನ್ನೋದಾದ್ರೆ ಪಾಕಿಸ್ತಾನಕ್ಕೆ ಅಲ್ಲಿಂದ ವಾಪಸ್ ಹೋದ್ರೆ, ಅಂದ್ರೆ ಹಿಂದಕ್ಕೂ ಹೋದ್ರೆ ಸ್ವಲ್ಪ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಆಕ್ಟಿವ್ ಸ್ಪಾಟ್ಗಳಿಂದ ಪಾಕಿಸ್ತಾನ ಈಗ ಹಿಂದಕ್ಕೆ ಸರಿದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಭಾರತದ ಗಡಿಯಲ್ಲಿ ಎಲ್ಒಸಿಯಲ್ಲಿ ಭಾರತ ನಿರಂತರವಾಗಿ ಸೇನಾ ತಾಲೀಮನ್ನ ಮಾಡ್ತಾ ಇದೆ. ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿಯನ್ನು ಸಶಸ್ತ್ರ ಪಡೆಯ ಎಲ್ಲ ಮುಖ್ಯಸ್ಥರುಗಳು ಕೂಡ ಪಡಿತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದನ್ನ ಬಹಳ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಆಗಿರಬಹುದು, ರಕ್ಷಣಾ ಸಚಿವರಾಗಿರಬಹುದು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಅಣತಿಯಂತೆ ಕಾರ್ಯಾಚರಣೆಗಳು ನಡೀತಾ ಇದೆ. ರಾಜತಾಂತ್ರಿಕವಾಗಿ ಹಾಗೆ ಜಾಗತಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕುವಂತ ಎಲ್ಲಾ ರೀತಿಯ ಪ್ರಯತ್ನವೂ ಕೂಡ ಭಾರತ ಮಾಡ್ತಾ ಇದೆ. ಅದೆಲ್ಲದರ ಹೊರತಾಗಿ ಈ ರೀತಿಯಾಗಿ ಕೈ ಹಿಸಿಕೊಳ್ಳುತ್ತಿರುವಂತಹ ಪಾಕಿಸ್ತಾನ, ಭಾರತ ಮಾಡಬಹುದಾದಂತಹ ಸಂಭಾವ್ಯ ದಾಳಿಯ ಆತಂಕದಲ್ಲಿರುವಂತಹ ಪಾಕಿಸ್ತಾನ ಈಗ ಒಂದು ರೀತಿಯಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ತೋಚದೆ ಗಡಿಯಲ್ಲಿ ಈ ರೀತಿಯ ದುಸ್ಸಾಹಸವನ್ನ ಮಾಡುವ ಪ್ರಯತ್ನ ಮಾಡ್ತಾ ಇದೆ. ಡಿಎನ್ಜಿಒ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹುಶಃ ಇವತ್ತೇನಾದ್ರೂ ದಾಳಿ ಆದ್ರೆ ಇನ್ನು ನಾಳೆ ನಾಡದಲ್ಲಿ ಪಾಕಿಸ್ತಾನದನ್ನ ಹೆಂಗೆ ಅರಗಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿ ರಂಜಿತ್ ಹಾಗೆ ಅಭಿಷೇಕ್